ದೇಶವನ್ನ ಅಧೋಗತಿಯತ್ತ ಕೊಂಡೊಯ್ಯುತ್ತಿರುವ ಬಂಡಲ್ ಬಡಾಯಿ ರಾಜಕಾರಣಿಗಳು. ದೇಶದಲ್ಲಿ ಗಗನಕ್ಕೇರುತ್ತಿರುವ ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆಗಳು, ಸಾರಿಗೆ ವ್ಯವಸ್ಥೆಯ ಕಷ್ಟ ಕೌಟಲಿಗಳ ನಡುವೆಯೂ ಸಾಮಾನ್ಯ ಜನರ ಸಹನೆಯ ಕಟ್ಟೆ ಒಡೆಯುತ್ತಿದೆ. ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ ತೈಲ ಬಳಕೆ ಕಡಿಮೆ ಮಾಡಿ ಐಷಾರಾಮಿ ಜೀವನ ಶೈಲಿಯಿಂದ ದೂರ ಇರುವಂತೆ ಜನರಿಗೆ ಕರೆ ನೀಡುತ್ತಿದ್ದಾರೆ. ಮತ್ತೊಂದೆಡೆ ಕನಿಷ್ಠ ಸಾರಿಗೆ ಪ್ರಯಾಣ ಸೌಲಭ್ಯಗಳಿಗಾಗಿ ಜನರು ಪಶುಗಳಂತೆ ಕಿತ್ತಾಟ ನಡೆಸಬೇಕಾಗಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಈ ವಿಡಿಯೋ ಈ ಚರ್ಚೆಯನ್ನು ಮತ್ತೊಮ್ಮೆ ತೀವ್ರಗೊಳಿಸಿದೆ. ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಅನುರಾಧಾ ತಿವಾರಿ ಎಂಬ ಮಹಿಳೆ ಹಂಚಿಕೊಂಡ ವಿಡಿಯೋ ಈಗ ತೀವ್ರ ಚರ್ಚೆಯ ವಿಷಯ. ಜನದಟ್ಟಣೆಯ ರೈಲು ಹತ್ತಲು ಪ್ರಯಾಣಿಕರು ಹೋರಾಟ ನಡೆಸುವ ದೃಶ್ಯಗಳನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ದೇಶದ ಸಾಮಾನ್ಯ ಜನರು ಇಂಧನ ವ್ಯರ್ಥ ಮಾಡ್ತಿಲ್ಲ. ಚುನಾವಣಾ ರ್ಯಾಲಿಗಳು, ಕಿಲೋಮೀಟರ್ ಉದ್ದದ ವಿಐಪಿ ಬೆಂಗಾವಲುಗಳು, ನೂರಾರು ಕಾರುಗಳೊಂದಿಗೆ ಇಂಧನ ವ್ಯರ್ಥ ಮಾಡ್ತಾ ಇರೋದು ರಾಜಕಾರಣಿಗಳು ಮಾತ್ರ. ಈ ವಿಐಪಿ ಸಂಸ್ಕೃತಿಯನ್ನ ಅಂತ್ಯಗೊಳಿಸುವ ಸಮಯ ಬಂದಿದೆ ಎಂದು ಆಕೆ ಬಲವಾಗಿ ಆಗ್ರಹಿಸಿದ್ದಾರೆ. ತೈಲ ಉತ್ಪನ್ನಗಳ ಆಮದು ತಗ್ಗಿಸಲು, ವಿದೇಶಿ ವಿನಿಮಯ ಉಳಿಸಲು ಪ್ರಧಾನಿ ನರೇಂದ್ರ ಮೋದಿ ಜನರು ಇಂಧನ ಉಳಿತಾಯ ಮಾಡಿ ಸಾಧ್ಯವಾದರೆ ಮನೆಯಿಂದಲೇ ಕೆಲಸ ಮಾಡುವ ವಿಧಾನ ಅನುಸರಿಸಲು ಕರೆ ನೀಡಿದ್ರು. ಆದರೆ ಸರ್ಕಾರದ ಮನವಿಗಳು ಕೇವಲ ಸಾಮಾನ್ಯ ಜನರಿಗೆ ಮಾತ್ರವೇ ಎಂದು ನೆಟಿಜನ್ಗಳು ಪ್ರಶ್ನಿಸುತ್ತಿದ್ದಾರೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂದು ಕೊಚ್ಚಿಕೊಳ್ಳುವ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯ ಜನರನ್ನ ಪಶುಗಳಂತೆ, ರಾಜಕಾರಣಿಗಳು, ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ವರ್ಗದವರನ್ನು ರಾಜರಂತೆ ನಡೆಸಿಕೊಳ್ಳಲಾಗುತ್ತದೆ ಎಂದು ಒಬ್ಬ ಬಳಕೆದಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ನೇರ ಹಾಗೂ ಪರೋಕ್ಷ ತೆರಿಗೆಗಳನ್ನ ಕ್ರಮಬದ್ಧವಾಗಿ ಪಾವತಿಸುತ್ತೇನೆ, ಆದರೆ ಪ್ರತಿಯಾಗಿ ನಾನು ನನ್ನ ಕುಟುಂಬದೊಂದಿಗೆ ಇಂತಹ ನರಕ ಯಾತನೆಯ ಪ್ರಯಾಣ ಮಾಡಬೇಕೇ ಎಂದು ಮತ್ತೊಬ್ಬ ಬಳಕೆದಾರರು ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ವಿಐಪಿ ಸಂಸ್ಕೃತಿ ರದ್ದುಗೊಳಿಸುವುದರ ಜೊತೆಗೆ ರಾಜಕಾರಣಿಗಳನ್ನು ಸೇವಕರಂತೆ ಪರಿಗಣಿಸುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಎಂದು ಹಲವರು ಒತ್ತಾಯಿಸುತ್ತಿದ್ದಾರೆ. ಸುದ್ದಿ ವಿಶ್ಲೇಷಕರ ಪ್ರಕಾರ ದೇಶದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಮೇಲಿನ ಒತ್ತಡ ವಿಪರೀತ ಹೆಚ್ಚಾಗಿದೆ. ವಿಶೇಷವಾಗಿ ಭಾರತೀಯ ರೈಲ್ವೆಯಲ್ಲಿ ಜನರಲ್, ಸ್ಲೀಪರ್ ಕ್ಲಾಸ್ ಬೋಗಿಗಳ ಸಂಖ್ಯೆಯಲ್ಲಿನ ಕಡಿತ, ದಟ್ಟಣೆಯ ಹೆಚ್ಚಳ ಸಾಮಾನ್ಯ ಜನರಿಗೆ ಶಾಪವಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಂತ್ರಿಗಳು, ಉನ್ನತ ಶ್ರೇಣಿಯ ಅಧಿಕಾರಿಗಳು ಸಾಮಾನ್ಯ ಜನರೊಂದಿಗೆ ರೈಲುಗಳಲ್ಲಿ ಪ್ರಯಾಣಿಸುವ ಸಂಪ್ರದಾಯವಿದೆ. ನಮ್ಮ ದೇಶದಲ್ಲಿ ಮಾತ್ರ ವಿಐಪಿಗಳೆಂದರೆ ವಿಶೇಷ ಪ್ರೋಟೋಕಾಲ್, ಸಂಚಾರ ನಿರ್ಬಂಧಗಳಾಗಿ ಮಾರ್ಪಟ್ಟಿದೆ. ಇಂಧನ ಉಳಿತಾಯ ಮಂತ್ರ ಕೇವಲ ಸಾಮಾನ್ಯ ಜನರಿಗೆ ಮಾತ್ರವಲ್ಲದೆ ಆಡಳಿತಗಾರರಿಗೂ ಅನ್ವಯಿಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸರಳತೆಯ ವಿಷಯದಲ್ಲಿ ದೇಶದ ಜನರಿಗೆ ಖಂಡಿತ ಮಾದರಿಯಲ್ಲ. 12 ವರ್ಷಗಳ ಅಧಿಕಾರಾವಧಿಯಲ್ಲಿ ನರೇಂದ್ರ ಮೋದಿಯವರ ಉಡುಪುಗಳ ಆಯ್ಕೆ, ಅವರ ಜಾಗತಿಕ ಪ್ರವಾಸಗಳು ಆಗಾಗ್ಗೆ ಟೀಕೆಗೆ ಗುರಿಯಾಗ್ತಿವೆ. ಇನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿಗೆ ಸಮಾಜವಾದಿ, ಆದರೆ ಜನರ ತೆರಿಗೆ ಹಣದಲ್ಲಿ ಐಷಾರಾಮಿ ಜೀವನ, ಹೆಲಿಕಾಪ್ಟರ್, ಚಾರ್ಟರ್ಡ್ ವಿಮಾನಗಳ ಬಳಕೆಗೆ ಕೊನೆಯೇ ಇಲ್ಲವೇ ಸ್ವಾಮಿ? ಮೊದಲು ಸರಳ ಬದುಕು, ಜೀವನ ಮೊದಲು ನೀವು ಆರಂಭಿಸಿ, ನಂತರ ಜನರಿಗೆ ಹೇಳಿ. ರಾಜಕಾರಣಿಗಳು ಜನರಿಗೆ ಬುದ್ಧಿ ಹೇಳೋದು, ಗ್ಯಾರಂಟಿ ಯೋಜನೆಗಳ ಘೋಷಿಸೋದ ಬಿಟ್ಟು ಸಣ್ಣ ರಾಷ್ಟ್ರ ಡೆನ್ಮಾರ್ಕ್ ನೋಡಿ ಕಲಿತುಕೊಳ್ಳಿ. ಸಣ್ಣ ರಾಷ್ಟ್ರ ಡೆನ್ಮಾರ್ಕ್ ನೋಡಿ ಕಲಿತುಕೊಳ್ಳಿ. ಆ ದೇಶದ ಆಡಳಿತದಲ್ಲಿ ನಾಗರಿಕರನ್ನ ದೇವರಂತೆ ಕಾಣ್ತಾರೆ. ಶಿಕ್ಷಣ, ವೈದ್ಯಕೀಯ, ಉಚಿತ ಉದ್ಯೋಗ ಕಡ್ಡಾಯ, ಇಂಥ ನೀತಿಗಳನ್ನ ಜಾರಿಗೆ ತನ್ನಿ. ಕಪಟತನ, ಬುರುಡೆ ಬಿಡೋದನ್ನ ಬಿಡಿ. ಎಲ್ಲ ಜೆನ್ಸಿಗಳು ಈಗ ಎದ್ದು ಕುಳಿತಿದ್ದಾರೆ. ನಿಮ್ಮ ಯೋಗ್ಯತೆಗಳನ್ನ ನೋಡ್ತಿದ್ದಾರೆ. ಅದಕ್ಕೆ ನೆರೆಯ ತಮಿಳುನಾಡಿನಲ್ಲಿ ಟಿವಿಕೆ ದಿಗ್ವಿಜಯವೇ ಸಾಕ್ಷಿ.